ಅಲ್ಲಿ ಆ ಧ್ವಜಕಂಬದಲ್ಲಿ ಹಾರಿಸಿದಂತ ದೊಡ್ಡ ಹನುಮ ಧ್ವಜವನ್ನ ಕೆಳಗಿಳಿಸಿದ್ರು. ಅವಾಗೆಲ್ಲ ಮಹಿಳೆಯರು ನಿಮ್ ಗ್ರಾಮಸ್ಥರು ಎಲ್ಲ ಕಣ್ಣೀರ್ ಹಾಕಿದ್ರಿ. ಇವತ್ತು ಮನೆ ಮೇಲೆ ಮೇಲೆ ಕೇಸರಿ ಧ್ವಜ ಹನುಮ ಧ್ವಜವನ್ನ ಹಾರಿಸ್ತಾ ಇದ್ರಿ, ಏನ್ ಹೇಳ್ತೀರಾ? ಬೇಕಲ್ಲಪ್ಪ, ನಮ್ಗೆ ಹನುಮಂತ ಪಟ್ಟ ಬೇಕು, ವಾಟನೇ ಬೇಕು, ಓಡಾಡ್ತೀವಿ ಓಡಾಟನೇ ಮಾಡ್ತೀವಿ ನಾವು. ವಾಟ ಬೇಕು, ಹನುಮಂತ ಪಟ್ಟ ಬೇಕೇ ಬೇಕು. ನಾವು ಜಯಿಸ್ತೀವಿ, ನಾವು ಇರಗಂಟೆ ಓಡಾಡ್ತೀವಿ, ನಾವು ವಾಟರ್ ಇಟ್ಕೋತೀವಿ, ಎಲ್ಲ ನೆಮ್ಮದಿಯಾಗಿ ಮಾಡ್ತೀವಿ. ನಾವು ಬೇಕು, ಶ್ರೀರಾಮ ಪಟ್ಟ ಬೇಕೇ ಬೇಕು ನಮಗೆ. ಅವತ್ತು ಕಣ್ಣೀರ್ ಹಾಕಿದ್ರಿ. ಎಲ್ಲ ನೀವು ನೋಡಿದ್ರಲ್ಲ, ಹತ್ತಿ ಎಲ್ಲ ಮಾಡಿದ್ರೆ ನಮಗೆ ಬೇಜಾರಾಗುತ್ತೆ. ನಮಗೆ ಓಟ ಮಾಡಲೇಬೇಕು, ಹೋರಾಟ ಮಾಡಲೇಬೇಕು ನಾವು. ಮನೆ ಮೇಲೆ ಹಾರಿಸ್ರಿ. ಎಲ್ಲ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿದ್ರು. ಎಲ್ಲ ಒಗ್ಗಟ್ಟೆ ಎಲ್ಲ ಬಂದ್ವಲ್ಲ, ಎಲ್ಲ ಬಂದು ಎಲ್ಲ ಮಾಡಿ ಎಲ್ಲ ಮಾಡಿದ್ವಲ್ಲಪ್ಪ, ಬೇಕೇ ಬೇಕು ನಮಗೆ. ಅಲ್ಲೂ ಧ್ವಜ ಹಾರಬೇಕು ಅಂತ ಹೇಳ್ತೀರಾ? ಏನು ಧ್ವಜ ಬೇಕೇ ಬೇಕು ನಮ್ಗೆ ಇಲ್ಲಿ. ಧ್ವಜಕಂಬದಲ್ಲಿ ಹಾರಿಸ್ಲೇಬೇಕು ನಮ್ಗೆ. ಹೋರಾಟ ಬೇಕೇ ಬೇಕು. ಹೋರಾಟ ಬಗ್ಗೆ ಇಷ್ಟ ಮಾಡ್ತಾ ಇದೀವಲ್ಲ, ಓಟ ಬೇಕೇ ಬೇಕು ನಮ್ಗೆ. ಓಟ ಮಾಡ್ತೀವಿ ನಾವು. ನಮ್ಮ ಜೋತಮ್ಮ ಬಾವುಟ ಹನುಮ ಧ್ವಜವನ್ನ ಹಾರಿಸ್ತಾ ಇದಾರೆ, ಏನ್ ಹೇಳ್ತೀರಾ? ನಮಗೆ ಇದು ಬೇಕೇ ಬೇಕು. ನಮ್ಮ ಮನೆ ದೇವ್ರು ಇದು. ನಮಗೆ ಮನೆ ದೇವ್ರು ಬಿಟ್ಟು ಬೇರೆ ದೇವ್ರು ಮಾಡಿದ್ರೆ ನಮ್ಗೆ ಯಾವ್ದು ಸಲ್ಲಲ್ಲ. ಊರ್ ಮುಂದೆ ಮನೆ ದೇವ್ರು ಬಿಟ್ಬಿಟ್ಟು ನಾವು ಬೇರೆ ದೇವ್ರು ಮಾಡೋಕೆ ಹೋದ್ರೆ ನಮ್ಗೆ ಯಾವ ಸಲ್ಲುತ್ತೆ? ಯಾವ್ದು ನಮ್ಗೆ ನ್ಯಾಯ ಸಿಗುತ್ತೆ? ಎಲ್ಲಿ ಮುಂದರಿತೀವಿ? ಅದ್ಬಿಟ್ಟು ನಮ್ಗೆ ಇದೇ ಕಾರಣವಾಗಿ ನಮ್ಗೆ ಇದೇ ಬೇಕೇ ಬೇಕು. ಅಷ್ಟಲ್ದೆ ನಮ್ಗೆ ಬೇರೆ ಏನು ಕೇಳಲ್ಲ. ಇದನ್ನೇ ಮಾಡ್ಬೇಕು ಅಂತ ಈ ರೀತಿಲಿ ಇದ್ದಿದ್ರೆ ನಿಮ್ ಮುಂದೆನೆ ಮಾಡ್ಬೋದಾಗಿತ್ತಲ್ಲ. ಅವಾಗ ಏನ್ ಮಾಡ್ತಾ ಇದ್ರಿ? ಹನುಮ ಧ್ವಜ ಇಳಿಸಿ ತಪ್ಪು ಅಂತ ಹೇಳ್ತೀರಾ? ತಪ್ಪೇನಿಲ್ಲ. ನಮ್ಗೆ ಮನೆ ದೇವ್ರಿತ್ತು, ಮುಂದೆ ಅದೇ ಬಾಕ್ಲಲ್ಲಿ ನಾವು ಮಾಡ್ಸಿದೀವಿ. ಅವ್ರು ನಿಲ್ಲಿಸ್ತಾ ಇರೋದು ಭಾರಿ ತಪ್ಪು ಇದು. ಹೌದು, ಮತ್ತೆ ಇದನ್ನ ನಮ್ಗೆ ಬೇಕೇ ಬೇಕು ಆರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಇದು ಎಲ್ಲಾರ್ಗು ಬೇಕಾಗಿದ್ದೆ ಆಂಜನೇಯ. ಅದ್ ಬಿಟ್ಬಿಟ್ಟು ಬೇರೆ ದೇವ್ರು ಮಾಡಕ್ ಹೋಯ್ತೀನಿ ಅಂದ್ರೆ ಬೇರೆ ಗಂಡನ್ ಕರ್ಕ ಮನೆಗ್ ಸೇರ್ಸ್ಕೊಂಡ್ರೆ ಏನಂತಾರೆ ಅವರು? ಎಷ್ಟು ಅವಮಾನ ಆಯ್ತದೆ. ನಮ್ ಗಂಡನೇ ಬೇಕು, ನಮ್ಗೆ ಇವ್ರು ಪತಿನೇ ಬೇಕಾಗಿರೋದು, ಇದು ಮೇನ್ ಆಗಿರೋದು. ಅದ್ ಬಿಟ್ಬಿಟ್ಟು ಬೇರೆದೆಲ್ಲ ಮಾಡ್ತೀನಿ ಅಂದ್ರೆ ನಿಮ್ಗೆಲ್ಲೂ ಏನು ಒಳ್ಳೇದು ಆಗೋದಿಲ್ಲ, ಸಿಗೋದು ಇಲ್ಲ. ಅದು ನಮ್ಗೆ ಬೇಕೇ ಬೇಕು ದೇವ್ರು. ಇದು ಇದ್ರಲ್ಲಿ ನಮ್ಗೆ ಇದನ್ನ ಅನುಮತಿ ತಗೋಬೇಕಾದ್ರೆ ಫಸ್ಟೇ ಎಲ್ಲಾರು ನಿಂತು ಇದನ್ನೆಲ್ಲ ನೀವು ಯೋಚನೆ ಮಾಡಿ ಇದನ್ನೆಲ್ಲ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಈಗ ಯಾಕೆ ಬಂದ್ರಿ ಈ ಕೆಲಸ ಮಾಡಕ್ಕೆ? ನೀವು ಎಲ್ಲ ಆಗಿ 9 ದಿವಸದ ಮೇಲೆ ಬರ್ಬೇಕಾದ್ರೆ ಕಾರಣ ಏನಿದೆ ಇದ್ರಲ್ಲಿ? ಅದನ್ನೆಲ್ಲ ಮಾಡ್ತಾ ಇರೋದು ಬಿಟ್ಟು ಎಲ್ಲಾರ್ಗು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಮುಂದಕ್ಕೆ ನೀವು ಪ್ರಯತ್ನ ಪಡಿ. ಇಷ್ಟಕ್ಕೆಲ್ಲ ನೀವು ನಿಲ್ಸಕ್ ಹೋಗ್ಬೇಡಿ. ನಮ್ಗೆ ಬೇಕೇ ಬೇಕಿದು. ಕಾಂತ ಕೊಡ್ತಾಯಮ್ಮ ಬೇಕು ಕಣಪ್ಪ. ಮನೆ ಮೇಲೆ ಹನುಮ ಧ್ವಜ ಹಾರಿಸ್ತಾ ಇದಾರೆ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಮ್ಗೆ ಸಮಾಧಾನ ಕಣಪ್ಪ, ನಮ್ಗೆ ಸಮಾಧಾನ. ನಮ್ಗೆ ಸೀತಾಮಾತೆ ಬೇಕೇ ಬೇಕು. ಅವತ್ತು ಹನುಮ ಧ್ವಜ ಇಳಿಸಾಗೆಲ್ಲ ಕಣ್ಣೀರ್ ಹಾಕಿದ್ರೆ ಊರಿನ ಗ್ರಾಮಸ್ಥರ ಮಹಿಳೆಯರೆಲ್ಲ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಈ ಬೇಕೇ ಬೇಕು, ಆರ್ಬೇಕು, ಬಾವುಟ ಆರ್ಬೇಕು. ಇಲ್ಲಿ ಮತ್ತೆ ಮನೆಗಳ ಮೇಲೆ ಹಾರಿಸ್ತಾ ಇದಾರೆ, ಇದೆಲ್ಲ ಖುಷಿ ತಂದಿದೆಯಾ ನಿಮ್ಗೆ? ಖುಷಿ ಹಾರಾಡ್ಬೇಕು ಅಂತಾರೆ ಮನೆ ಮುಂದೆ. ಖುಷಿ ಕೊಡ್ತಾಯಮ್ಮ. ಬಿಜೆಪಿ ಅವರು ಮನೆ ಮೇಲೆ ಧ್ವಜ ಹಾರಿಸ್ತಾ ಇದಾರೆ. ನೀವು ಕೂಡ ಪೂಜೆ ಮಾಡಿ ಮಾಡಿದಿರಾ ಧ್ವಜಕ್ಕೆ, ಏನ್ ಹೇಳ್ತೀರಾ ಹನುಮ ಧ್ವಜಕ್ಕೆ? ನಮಗೆ ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಏಕೆಂದರೆ ಹಿಂದೆ ನಮಗೆ ಒಂದು ಭಾಳ ಮನಸ್ಸಿಗೆ ನೋವಾಗುವಂಥ ಒಂದು ಕೆಲಸವನ್ನು ಮಾಡಿದರು. ಅದು ನಮಗೆ ಇವತ್ತು ನಮ್ಮ ಮನಸ್ಸಿಗೆ ಭಾಳ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ ಇವತ್ತು ಎಲ್ಲ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಆ ರಾಮನ ಒಂದು ಧ್ವಜ, ಹನುಮಂತನ ಧ್ವಜವನ್ನು ಹಾರಿಸ್ತಾ ಇರುವ ಒಂದು ಮೂಲ ಉದ್ದೇಶ ಏನು ಅಂದರೆ, ಆ ಭಗವಂತ ಶ್ರೀರಾಮ ಎಲ್ಲರಿಗೂ ಬೇಕಾಗಿರುವಂಥವನು, ಇಡೀ ಮಾನವ ಕುಲಕ್ಕೆ ಬೇಕಾಗಿರುವಂಥ ಪರಮಾತ್ಮ. ಅವನನ್ನು ಎಲ್ಲರೂ ಕೂಡ ಭಾವಕವಾಗಿ ಅವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರನ್ನ ನಾವು ಭಕ್ತಿ ಪ್ರೀತಿಯಿಂದ ನಾವು ಸುಮಾರು 30 ವರ್ಷದ ತಾವಿಂದನೂ ಕೂಡ ನಾವು ಭಗವಂತನ ಆ ರಾಮನ ಪೂಜೆ ಮಾಡ್ಕೊಂಬಂದಿದ್ದೀವಿ. ಇವತ್ತು ಒಂದು ಆ ಕಾರ್ಯ ಮಾಡಿದ್ದು ನಮ್ಮ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡುತ್ತೆ. ಆ ನೋವು ನಮಗೆ ಇವತ್ತು ಕೂಡ ಅದು ಮರೆಯೋಕ್ಕಾಗ್ತಾ ಇಲ್ಲ. ಹೌದು ಹೌದು, ಅದು ನೆನೆಸ್ಕೊಂಡ್ರೆ ಇವತ್ತು ಕೂಡ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ಒಂದು ಸನ್ನಿವೇಶ ಇವತ್ತು ನಮ್ಮ ಕೆರಗೋಡಿನಲ್ಲಿ ಅಂತ ನಡಿಬಾರದಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದು ದೈವ ದ್ರೋಹದ ಕೆಲಸ ಇದು ಮಾಡಿರುವಂಥದ್ದು. ಅದು ಯಾರೇ ಆಗಿರಲಿ, ಪಕ್ಷದ್ದಲ್ಲ ನಾನು ಹೇಳ್ತಾ ಇರೋದು. ಮಾನವೀಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಾಗಿರೋನು ತನ್ನ ಒಂದು ಬದುಕನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂದರೆ ಶ್ರೀರಾಮನ ಭಕ್ತ ಆಗಲೇಬೇಕು. ಅವನು ಶ್ರೀರಾಮನಲ್ಲಿ ಮೊರೆ ಹೋಗ್ಬೇಕು, ಅವನ ಪಾದಕ್ಕೆ ಶರಣಾಗತರಾಗಲೇಬೇಕು. ಭಾಳ 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 ತೊಂದರೆ ಮಾಡಿದ್ರು, ಭಾಳ ಮನಸ್ಸಿಗೆ ನೋವು ಉಂಟು ಮಾಡಿದ್ದಾರೆ ಅವರು. ಅದನ್ನು ನಮಗೆ ಈ ಒಂದು ಧ್ವಜ ಹಾರಿಸುವಂಥ ಮುಖಾಂತರವಾಗಿ ನಮಗೆ ಒಂದು ಖುಷಿಯನ್ನು ತಂದುಕೊಟ್ಟಿದ್ದಾರೆ ಇವತ್ತು. ಅದಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ನಮಗೆ ಮೊದಲು ಹಾರಿಸಿದಂಥ ಧ್ವಜವನ್ನು ಮತ್ತೆ ಸ್ಥಾಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ.
ಅದಕ್ಕೆಲ್ಲರೂ ಕೂಡ ಈ ಒಂದು ಕಾರ್ಯಕರ್ತರು ಸಹಕಾರವನ್ನು ಕೊಟ್ಟು ಹೋರಾಟ ಕೊಟ್ಟು ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಭಾವುಕರಾಗ್ತಾ ಇದೀರಿ. ಹೌದು ರಾಜ್ಯದ ವಿಚಾರ ನೆನ್ಕೊಂಡು ಈ ಘಟನೆಗಳೆಲ್ಲ. ಹೌದು, ಆ ಒಂದು ರಾಮ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಪರಮಾತ್ಮನ ಅಣುವಾಗಿ ಇವತ್ತು ನಾವು ಎಲ್ಲರೂ ಮನುಷ್ಯರು ಆಗಿ ಇದ್ದೀವಿ ಅಂತಂದರೆ ಪರಮಾತ್ಮನ ಅಣುನೇ, ಅವನ ಆತ್ಮನೇ ನಾವು, ಅವನ ಆತ್ಮ ಸ್ವರೂಪಿಗಳಾಗಿರುವಂಥವರೇ ಮಾನವರು. ಇವತ್ತು ಭಗವಂತನಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಭಗವಂತ ಅಂದರೆ ಕೆಲವರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಎಲ್ಲವನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದ ನಡೀತದೆ ಅನ್ನೋ ಒಂದು ದುರಹಂಕಾರ, ಸ್ವಾರ್ಥ ಇವೆಲ್ಲ ತುಂಬ್ಕೊಂಡಿದೆ. ಆದರೆ ಅದನ್ನೆಲ್ಲನೂ ಭಗವಂತ ಶ್ರೀರಾಮ ಹೋಗಲಾಡಿಸ್ತಾನೆ. ಎಲ್ಲರಲ್ಲೂ ಅದನ್ನು ಎಲ್ಲರ ಮನಸ್ಸಿನಲ್ಲೂ ಕೂಡ ಕೂತಿ ಅವನು ಪರಮಾತ್ಮ ಬಂದು ಎಲ್ಲ ಕಾರ್ಯಗಳನ್ನು ನಡೆಸ್ಕೊಡ್ತಾರೆ. ಇದಕ್ಕೆ ಅಯೋಧ್ಯೆಯಲ್ಲಿ ಇವತ್ತು ಸ್ಥಾಪನೆ ಆಗಿರುವಂಥ ರಾಮಲಲ್ಲ ಮೂರ್ತಿನೇ ಸಾಕ್ಷಿ. ಇನ್ನು ಮುಂದೆ ರಾಮರಾಜ್ಯ ಆಗೋದ್ರಲ್ಲಿ ಎಳ್ಳಷ್ಟು ಸಂಶಯನೇ ಇಲ್ಲ. ಚೆನ್ನಶೆಟ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.